ಮಾತಾಡ ನಿಂಗೆ ನೆನ್ಕೊಡಲ್ಲ. ಯಾರು ನೀವು? ನಮಗೆ ಗೊತ್ತಿಲ್ಲ, ರೀಚಾರ್ಜ್ ಮಾಡಿಲ್ಲ ನೀವು ಅಂತ ಕೂತಾನೆ. ಏರ್ಟೆಲ್ ರೀಚಾರ್ಜ್ ಯಾರಿಗೋ ಮಾಡಕ್ಕೆ ಹೋಗಿ ಯಾರಿಗೋ ಮಾಡೋಣ, 800 ರೂಪಾಯಿ ಗೋವಿಂದ. ವಾಟ್ಸಪ್ ಎಲ್ಲರೂ ನಮಸ್ಕಾರ. 1:15 ಟೈಮ್. ಯಾರಿಲ್ಲ, ಕ್ಲಾಸ್ ಫುಲ್ಲು ಖಾಲಿ. ಇಲ್ಲಿ ಇರೋದು ನಾವು ಇಷ್ಟು ನಮ್ಮ ಮೂರೇ ಸೀಟ್ ಇರೋದು. ಏರ್ಟೆಲಲ್ಲಿ ಯಾರೋ ರೀಚಾರ್ಜ್ ಮಾಡೋಕೆ ಹೋಗೋಣ, 800 ರೂಪಾಯಿ ಆಗೈತೆ. ಅವಾಗಿಂದ ಏರ್ಟೆಲ್ ಕಸ್ಟಮರ್ ಕೇರಿಗೆ ಫೋನ್ ಮಾಡ್ತಾನೆ. ಫೋನ್ ಅವರು ಒಂದನ್ನು ಒತ್ತಿ ಕನ್ನಡಕ್ಕೆ, ಎರಡನ್ನು ಒತ್ತಿ ಅದಕ್ಕೆ ಒತ್ತರು ಏನೂ ರೆಸ್ಪಾನ್ಸ್ ಇಲ್ಲ. ಅದ್ರ ಪ್ರಾಬ್ಲಮ್ ಅದಕ್ಕೆ ಹೇಳೋದು, ಏರ್ಟೆಲಲ್ಲಿ ರೀಚಾರ್ಜ್ ಮಾಡ್ಬೇಕಾದ್ರೆ ನಂಬರು 3 ಸಲ ಚೆಕ್ ಮಾಡಿ ಅಂತ. ಇವಾಗ ಐತೆ ಸ್ಥಿತಿ ನೋಡ್ಬೇಕು. ಈಗ ಫೋನ್ ಮಾಡ್ತಾನೆ, ಅವೇ ನೋಡ್ರೆ ಯಾರು ನೀವು? ನಮಗೆ ಗೊತ್ತಿಲ್ಲ, ರೀಚಾರ್ಜ್ ಮಾಡಿಲ್ಲ ನೀವು ಅಂತ ಕೂತಾನೆ. ನೋಡ್ಕೊಂಡು ರೀಚಾರ್ಜ್ ಮಾಡಿದ್ರೆ ಇಲ್ಲ ನನಗೆ ಒಂದು 800 ರೂಪಾಯಿ ಹೋಗೈತೆ. ಫೋನ್ ಮಾಡ್ದವನಿಗೆ ರೀಚಾರ್ಜ್ ಮಾಡಿದ್ದೆ ನಮಗೆ ಲಾಸ್ಟ್ ಇಷ್ಟೇ ಮಿಸ್ ಆಗಿದೆ. ನಾವು ನಂಬರ್ ಗೈಸ್, ನಮ್ಮ ನಾಚಿಕೆ ಪಡುವಂಥ ನಮ್ಮ ಸೀನಿಯರ್ ಇಂಥ ಪೋಸ್ ಬರೀ ಫೋಟೋದಲ್ಲಿ ಸರಿ, ವ್ಲಾಗಲ್ಲಿ ಬೇಡ. ಕೈ ತೆಗೀರಿ. ನೀವು ನಮ್ಮ ಸೀನಿಯರು ಈ ಥರ ಎಲ್ಲ ಮಾಡೋಂಗಿಲ್ಲ ಗೈಸ್. ನಮ್ಮ ಸೀನಿಯರ್ ಇವರು ಈ ಥರ ನೀವೇ ನೋಡೋ ಇವನ ಇವ್ರನ್ನ ನಾಚಿಕೆ ಪಡ್ರಿ. ಹಿಂಗೆ ಅಂತ ನಾಚಿಕೆ ಪಡ್ತಾರೆ ನಮ್ಮ ಸೀನಿಯರು. ಮಾತಾಡ ನಿಂಗೆ ನೆನ್ಕೊಡಲ್ಲ. ಇಂಥರಿಂದ ಜೀವನ ಅಂತೂ ಉದ್ಧಾರ ಆಗಲ್ಲ. ಏನು ಮಾತಾಡ್ಬಿಟ್ರೆ ಏನು ಎಂಟು ಕೊಟ್ಬಿಡ್ತಾರೆ ಅಂತ ಹೆಂಗೆ ಆಡ್ತಾವೆ ನೋಡಿ. ಮಾತಾಡಿದ್ರು ನಿಂಗೆ ಅವತ್ತು ಬಂದಾಗ ನಾನು ಬಿಲ್ ಬಂದಿರಲಿಲ್ಲ, ಇವತ್ತು ಬಿಲ್ ತಗೊಂಬಂದಿದ್ದೀನಿ. ಮರ್ಗು ಜಾಸ್ತಿ ಗೈಸ್, ತುಂಬ ಹಣ್ಣಿಗೆ ತುಂಬ ಮರವಾಗ್ಬಿಡೈತೆ. ಏನು ಮಾಡೋದ? ಕಮೆಂಟಲ್ಲಿ ಹೇಳಿ, ಇಂಥ ಮರುವಿಗೆ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೇಳಿ ನಾವು ಬರ್ತೀವಿ. ಕಂಡೇ ಬರ್ತೀನಿ. ಫೋನ್ ಕೊಡಿಲಿ. ಫೋನ್ ಮಾಡಿದ್ದೀನಿ. ಫೈಲು ಮನೇಲೆ ಮರ್ತ್ಬಿಟ್ಟಿದೆ. ಇದೇನಾದ್ರು ಇದು ಫೈಲಾ ಗೈಸ್? ಇವನು ಯಾವನಾರು ಫೈಲ್ ಅಂದರೆ ಅವ್ನು ನಾನೇ ಹೊಡಿತೀನಿ ನನಗೆ. ಫೈಲಾ ಗೈಸ್? ಇದು ನೋಡಿ, ಫೈಲಾ ಇದು ನಾನು ಫೈಲಲ್ಲಿ ಮಡಗಿ. ನನಗೆ ಅದೆಲ್ಲ ಬೇಡ. ಅವನೇನು ಹೇಳಿರೋದು? ಫೈಲ್ ಮರ್ತೆ ಅಂದ್ರೆ ಇದು ಫೈಲಾ? ಇದು ನಂಬರ್ ತೋರಿಸ್ಬಿಟ್ರೆ ಫೈಲ್ ಒಳಗಡೆ ಮಡಗಿದ್ದು ಅಲ್ಲಿ ಮರ್ತೋಗಿದೆ. ನಾನು ಅದನ್ನ ವಸ್ತ್ರ ತೋರಿಸ್ತಾನೆ. ನಿಂದೇನಕ್ಕೆ ತೋರಿಸ್ತಾನೆ? ವಸ್ತ್ರ ಇವಾಗ ಇದನ್ನು ಕೊಟ್ಟುಬಿಟ್ಟು ಆಲ್ಟ್ರೇಷನ್ ಮಾಡಿಸ್ಕೊಂಡು ಹೊಂಟೋಗ್ಬಿಡೋಣ. ಹೊಂಟೋಗಲ್ಲ ಗೈಸ್, ಹೆಂಗೆ ಬರೋ ಪ್ಯಾಂಟು ಉದ್ದ ಇದೆ ಸ್ವಲ್ಪ. ನಂಗೆ ಯಾವ ಥರ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಪ್ಯಾಂಟ್ ಉದ್ದ ಎಲ್ಲ ಪ್ಯಾಂಟ್ ಹೊಲ್ದಿರೋದೇ ಜಾಸ್ತಿ ಪ್ಯಾಂಟ್ ಥರ ಹೊಲ್ದಿರ್ತಾನೆ. ಹಳೆ ನಾನು 3,000 ಕೊಟ್ಟವನೆ ಅಲ್ಲೇ ಮಾಡಿಸ್ಕೊಳ್ಳೋಣ. ಅವ್ನು ಅಲ್ಲಿ ಮಾಡಿಸಲ್ಲಂತೆ, ಬೇರೆ ಕಡೆ ಎಲ್ಲೋ ಮಾಡಿಸ್ತಾನಂತೆ. ಅಲ್ಲೇ ಮಾಡಿಸಿರೋದು ಯಾಕೆ? ಅವ್ರು ಹೇಳೋರೆ ಮಾಡಿಸ್ತಾನೆ ಅಂತ ಇಲ್ಲೇ ಅವ್ರಿಗೆ ಕೊಡು, ಅಲ್ಲೇ ಸರಿ. ಸೊ ಗೈಸ್, ನನ್ನ ಜೊತೆ ನಮ್ಮ ಸಿದ್ದು ಬ್ರೋ ಬಂದಿರು ನೋಡಿ ಬ್ಲೇಸರ್ ಇಸ್ಕೋಕೆ. ಆಲ್ಟ್ರೇಷನ್ ಬ್ಲೇಸರ್ ಎಲ್ಲ ರೆಡಿಯಾಗೈತೆ, ಬರೀ ಆಲ್ಟ್ರೇಷನ್ ಒಂದು ಮಾಡಿಸ್ಕೊಂಡು ತಗೋಣ. ಬ್ಲೇಸರ್ಸ್ ಇಲ್ಲೇ ಇದೆ. ಯಾರು ಇಲ್ವಾ? ನಮ್ಮ ಸಿದ್ದು ಬ್ರೋ ನಂಗೆ ಕಂಪ್ನಿ ಕೊಡೋಕ್ಕೋಸ್ಕರ ಬಂದರು ನೋಡೋ. ಇವಾಗಲಿ ಏನು ಬೇಗ ಇಸ್ಕೊ ಹೋಗೋದ. ಸಿದ್ದು ನೋಡಿ ಅದರ ಬಟ್ಟೆ ಗಿಟ್ಟೆ ತಗೋತೀರ. ಶರ್ಟ್ ಕಲರ್ ಶರ್ಟ್ ನೋಡಿ ಹೆಂಗೈತೆ ಅಂತ. ಇದೆಲ್ಲ ಯೂನಿಫಾರ್ಮ್ ಇವೆಲ್ಲ ಗುರು. ನಾನು ಶರ್ಟ್ ಯೂನಿಫಾರ್ಮ್ ಇವೆಲ್ಲ ಇಲ್ಲಿ ಹಿಂದೆ ಶರ್ಟ್ಸ್ ಗಾಯ್ಸ್. ಆಲ್ಟ್ರೇಷನ್ ಕೊಟ್ಟಿದ್ದೀವಿ, ವೆಯ್ಟ್ ಮಾಡ್ತಿದ್ದೀವಿ. 2:15 ಬರೋಕ್ಕೆ ಹೇಳಿದೆ. 2:15 ನಾನು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಒಟ್ಟಿಗೆ ತಗೊಂಡೋಗೋಣ ಅಂದ್ಬಿಟ್ಟು. ಸುಮ್ಮನೆ ಪದೇ ಬರೋಕ್ಕೆ ಬೇಡ, ಪದೇ ಬರೋದು ಬೇಡ ಅಂತ. ನೆನ್ನೆ ಶಿವರಾತ್ರಿ ಇದೆ, ಹೆಂಗೆ ನಡೀತಿಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಶಿವರಾತ್ರಿದು ಫಂಕ್ಷನ್ ಊರ ಹಬ್ಬ ವರ್ಷಕ್ಕೆ ಒಂದ್ಸಲ. ಇದು ವರ್ಷಕ್ಕೆ 2 ಸಲ ವರ್ಷಕ್ಕೆ ಅಂದರೆ 7 ವರ್ಷಕ್ಕೆ ಒಂದ್ಸಲ ಬರೋದು ಅದು. ನನಗೆ ಕನ್ಫ್ಯೂಸ್ ಆಯ್ತು. 7 ವರ್ಷಕ್ಕೆ ಒಂದ್ಸಲ ಬರೋದು ಅದು. ಮೊರನಮ್ಮ ಶ್ರೀ ಲಕ್ಷ್ಮೀದೇವಿ ಅಮ್ಮನವ್ರದ್ದು ಇದು ಪೆಟ್ಟಿಗೆ ತಗೋತಾರೆ ಪೂಜೆ ಮಾಡ್ಬಿಟ್ಟು. ಐತೆ ವೀಡಿಯೋಸ್ ಐತೆ, ಅದನ್ನು ಸ್ವಲ್ಪ ಕ್ಲೀನಾಗಿ ಎಡಿಟ್ ಮಾಡಿ ನಾಳಿದ್ದು ಟೈಮ್ ಬೇಕು. ನಾಳೆ ಕನ್ಫರ್ಮ್ ಆವಾಗಲೂ ಹೇಳೋಕ್ಕಾಗಿಲ್ಲ. ಅಪ್ಲೋಡ್ ಮಾಡ್ತೀನಿ, ಟೈಮ್ ಬೇಕು ಅದಕ್ಕೆ ಅಪ್ಲೋಡ್ ಮಾಡೋದಕ್ಕೆ. ಟೈಮ್ ಆಗಲಿ, ಆಮೇಲೆ ಸಿಗೋಣ. 2:15 ಆಗಲಿ. ಸೊ ಗಾಯ್ಸ್, 2:15 ಎಣ್ಣಿದ್ರು. ಇವಾಗ ಬೇಗನೆ ಕೊಟ್ಬಿಟ್ರು. ಇಸ್ಕೊಂಡವರು ಬ್ಲೇಸರ್
ಸೊ ಗೈಸ್ 2:30 ಅಂದಿದ್ರು, 2:10 ಸಿಕ್ತು ಬ್ಲೇಸರು. ಈಸ್ಕೊಂಡು ಬಂದೆ ಆಗಲೇ, ಕಾಣಿಸ್ತಾ ಇದೆ. ಬೇಗನೆ ಕೊಟ್ಬಿಟ್ರು ನಡ್ರ, ಒಳ್ಳೇದಾಯ್ತು, ಬೇಗನೆ ಆಯ್ತು. ಓಕೆ, ನನಗೆ ಮನೆಗೆ ಹೋಗ್ಬ ಸಿಗ್ತೀನಿ. ವಿಡಿಯೋ ಬ್ಲಾಗ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ಜೊತೆಲಿ ಕೈಲಿ ಇಬ್ಬರೇ ಐತಲ್ಲ. ಸೊ ನಾಳೆ ಮನೆಗೆ ಸಿಗ್ತೀನಿ. ಓಕೆ, ಸಿಗೋಣ ಮನೇಲಿ. ಸೊ ಗೈಸ್ ಫೈನಲಿ ಮನೆಗೆ ಬಂದೆ. ಅವರು 3 ಗಂಟೆ ಆಯಿತು, 3:15 ಟೈಮ್ ಬ್ಲೇಸರ್ಸ್ನ. ಬೆಳಗ್ಗೆ ಟೈಮ್ ಬ್ಲೇಸರ್ ಹೆಂಗೆ ಹಾಕೋದು ಅಂತ ಇಷ್ಟಲ್ಲಿ ಹೆಂಗೆ ಹಾಕೋದು ಬ್ಲೇಸರ್. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಹಾಕಲೇಬೇಕು ಅಂತಾರೆ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಲ್ವಾ, ಬ್ಲೇಸರ್ ಹಾಕಲೇಬೇಕು ನಾವು ಬಿಸ್ನೆಸ್ ಸ್ಟೂಡೆಂಟ್ಸ್. ಸೊ ನಾನು ವೀಡಿಯೋ ಇವಾಗ ಏನು ಹೇಳ್ಬೇಕು ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಮ ಸಣ್ಣದಾಗಿರೋ ಒಂದು ಕ್ಲಿಪ್ ತೋರಿಸ್ತೀನಿ, ಒಂದು ಅದನ್ನ ನೋಡ್ಕೊಬನ್ನಿ ಮೊದಲು. ಓಕೆನಾ? ನೋಡಿದ್ರಾ ಪೆಟ್ಟಿಗೆ ತಗೋಬತ್ತಿರೋದು? ನಿಮಗೆ ಕ್ಲಾರಿಟಿ ಸಿಕ್ಕಲ್ಲ ಇಲ್ಲಿ. ಅದು ಶಿವರಾತ್ರಿ ದಿನ ನಡೆಯೋಂಥದ್ದು, 2 ವರ್ಷಕ್ಕೆ ಒಂದು ಸಲ ಮಾತ್ರ. ನಾ ಅವಾಗ ಆಗಿರೋ ಅಪ್ಲೋಡ್ ವೀಡಿಯೋ ಅದು ವರ್ಷಕ್ಕೆ ಒಂದ್ಸಲ ಹಬ್ಬದ್ದು, ಅದು ನಮ್ಮ ಊರಿನ ಜಾತ್ರೆ ನಡೀತಿರೋದು. 7 ವರ್ಷಕ್ಕೆ ಒಂದೇ ಬಾರಿ ಮಾಡೋ ಅಂಥದ್ದು. ನಿಮ್ಗೆ ಕ್ಲಾರಿಟಿ ಸಿಕ್ಕಲ್ಲ, ಸೊ ಆಫ್ ಮಾತ್ರ ತೋರಿಸ್ತೀನಿ. ನಂತರ ಇನ್ನೂ ಕ್ಲಿಯರಾಗಿ ಫುಲ್ ವೀಡಿಯೋಸ್ ಇಲ್ಲ, ಅರ್ಧ ಎಲ್ಲ ಕ್ಲಿಪ್ಸು ತುಂಬ ಮಿಕ್ಸ್ ಆಗೋಗಿದೆ. ಜಾಯಿಂಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಹಬ್ಬದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ, ಸೇಮ್ ಅದೇ ರೀತಿ ಆಯ್ತದೆ. ಆದರೆ ಬೇಗ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಇಂಪಾರ್ಟೆಂಟಾಗಿ ಏನಂದರೆ, ಈ ಪೆಟ್ಟಿಗೆಗಳು ಏನಿದೆಯೋ ಈಗ ತುಂಬ ದೂರದಿಂದ ಊರ ಹೆಸರು ಮರ್ತೈತೆ ಅವರು. ಪರವಾಗಿಲ್ಲ, ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿಲ್ಲ, ಹೇಳ್ತೀನಿ ಅವಾಗ. ಆದರೆ ಅದನ್ನು ಎಲ್ಲರೂ ಕೊಂದೇ ತಗೊಬರೋಂಥದ್ದು, ಯಾವುದೇ ವೆಹಿಕಲ್ ಆಗಲಿ ಗಾಡಿನ ತಗೊಬರೋದಿಲ್ಲ. ಫುಲ್ಲು ದೂರದಿಂದ ತಗೊಬಂದು ಅಲ್ಲಿ ನಂಜುಂಡೇಶ್ವರಿ ದೇವಸ್ಥಾನ, ಅಲ್ಲಿ ಹೊಳೆ ಪೂಜೆ ಮಾಡ್ತಾರೆ. ಅಲ್ಲಿಂದ ಹೊತ್ಕೊಬರೋ ಅಂಥದ್ದು ಅಲ್ಲಿಂದ. ಆಮೇಲೆ ಅಲ್ಲಿ ಪಕ್ಕದೂರು ಬಂಚಲಿ ಉಂಡೆ, ಅಲ್ಲೂ ಸ್ವಲ್ಪ ಮೆರವಣಿಗೆ. ಅದಾದಮೇಲೆ ನಾನು ನೈಟ್ ಬಂದಾಗ ಎಷ್ಟು ಗೊತ್ತಾ, 10:30 ಮೇಲಾಗಿತ್ತು. 10:30 11 ಗಂಟೆ ಆಗಿರ್ಬೋದು. ಆವಾಗ ಬಂದಿದ್ದೆ ನಮ್ಮೂರಿಗೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.